ನೀವು ಹ್ಯಾಪಿ ಬರ್ತಾರೆ ಸರ್ ನಿಮ್ಗೆ ಹೇಳಲಿಲ್ಲ ನೀವು ನನಗೆ. ಐ ಥಿಂಕ್ ಎಷ್ಟು 4 ವರ್ಷ ಆಯ್ತು, ನೀವು 4 ವರ್ಷ ಆಯ್ತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡಕ್ ಬಂದಿದ್ದು ನೀವು. ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ, ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇವ್ನ ಹಾಕೊಂಡು ಮಾಡೋದು ಯಾಕೆ ತಗೊಳಕೋತಿ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲರೂ. ಈಗಲೂ ಮೊನ್ನೆ ಕೇಳಿದ್ಬಿಟ್ಟಾದ್ರೆ ಯಾವಾಗ ಸರ್ ಮಾಡೋಣ ಅಂದ್ರೆ ಮಾಡೋಣ ಸರ್ ಅಂತಾರೆ, ಗಾಬರಿ ಆಗಿ ಹೊಟ್ಟೋಗ್ತಾರೆ ಅವರು. ಏನ್ ತೊಂದರೆ ಇಲ್ಲ ಎಲ್ಲ. ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಡೇ ಅಂತ ಗೊತ್ತಿಲ್ಲ ಅವ್ರಿಗೆ. ನಾನು ಆಕ್ಚುಲ್ ಆಗಿ ಬಂದಿದ್ದೆ 2 ಕಾರಣಕ್ಕೆ. ಒಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದೀವಲ್ಲ, ಆ ನಗು ಹಂಚ್ಕೊಳ್ಳೋಣ ಅಂತ ಬಂದೆ ನಾನು ಇವತ್ತು. ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟರ್ ಜನ ಬರ್ತಿಲ್ಲ ಅಂತೀರ ಅಲ್ವಾ? ಈ 3 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಯ್ತು ಸರ್? ಒಂದು 25 ಆಗಿದೆ. 3 ತಿಂಗಳಲ್ಲಿ ಸುಮಾರು ಒಂದು 100 ಆಗಿರ್ಬೋದು. ಓಕೆ, ನೀವೇ ಸಿನಿಮಾ ನೋಡಿದೀರಾ ಸರ್? ಅದ್ರಲ್ಲಿ ನಾವು ಸಿನಿಮಾ 10 ನೋಡಿದ್ವಿ ಸರ್. 10 ಸಿನಿಮಾ. 90 ಸಿನಿಮಾ ಏನ್ ಪಾಪ ಮಾಡ್ತೀವಿ ಸರ್? ರವಿಚಂದ್ರನ್ ಸರ್ ಅಲ್ವಲ್ಲ, ನಾವೇನ್ ಮಾಡೋಣ. ಇಲ್ಲಿರೋ ನೀವೇ ಸಿನಿಮಾ ನೋಡಿದೀರಾ ಮೇಡಮ್? ಅದು ಬಿಡಿ, ನೀವು ದುಡ್ಡು ಕೊಟ್ಟೆ ಸಿನಿಮಾ ನೋಡಿದ್ದೀರಾ, ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು? ಇಲ್ಲಿ ಕೂತಿರೋರು ಎಷ್ಟು ಜನ 100 ಸಿನಿಮಾ ನೋಡಿದಿರಾ ಹೇಳಿ ನೋಡೋಣ. ನೀವೇ ನೋಡೋಣ ಕನ್ನಡ ಸಿನಿಮಾ, ಇನ್ನ ಜನನ ನೋಡಿಲ್ಲ ಅಂದ್ರೆ ಏನ್ ಅರ್ಥ? ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ. ಅದಕ್ಕಿರೋದು ಅದಕ್ಕೆ ನಾನು ಈ ಮೌಕ ಬೇಕು, ಅವ್ರು ಬೇಕು ಅವೆಲ್ಲ ಏನು ಇಲ್ಲ. ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಫ್ರೇಮ್ ಲೋಕನೇ ಒಂದು ಸಾಕ್ಷಿ ನಮ್ಗೆ. 100 ಡೇಸ್ ಸಿನಿಮಾ ತೊಳ್ಕೊಂಡು ಮತ್ತೆ 100th ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದು ಸಾತ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ. ಜನ ಹುಡ್ಕೊಂಬಂದ್ ಸಿನಿಮಾ ನೋಡಿದ್ದಾರೆ, ದಾಖಲೆಗಳು ಮಾಡಿರುವಂತ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂತ ಹಿಟ್ಸ್, ಸೂಪರ್ ಹಿಟ್ಸ್. ಬಹುಶಃ ಏನು ಅಂದ್ರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದೀವಿ. ನಮ್ದೇ 10 ಸಿನಿಮಾ ವಾರಕ್ಕೆ ರಿಲೀಸ್ ಆದ್ರೆ, ಇನ್ನು 40 ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದ್ರೆ ಟ್ರಾಫಿಕ್ ಜಾಮ್ ಆಗೋಯ್ತು. 40 ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದ್ರೆ ಏನ್ ಆರಿಸ್ಕೋತಾರೆ? ಬೇರೆ ಭಾಷೆ ಓಡುತ್ತೆ. ಹೌದು, ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ, ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತದೆ. ಎಲ್ಲಾ ಸಿನಿಮಾ ಬರಲ್ಲ ಇಲ್ಲಿ. ಅಲ್ಲಿಂದ ಬಂದ್ರೆ ಮತ್ತೆ ಅದು ಜಾಮ್ ಆಗ್ಬಿಡ್ತವೆ. ಬರೋದು ಯಾವ್ದು ಹುಡ್ಕೊಂಡು ಒಂದು 4 ಸಿನಿಮಾ ಬರುತ್ತೆ, ಅದರಿಂದ ಅದು ಬರ್ತಾ ಇದೆ ಅಂತ ಕಣ್ಣು ಕಾಣಿಸಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತು. ಸೊ ಥಿಯೇಟರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ರೆ ಅವನ್ ಕೊಡೋ ಗೆಲುವು ಇದೆಯಲ್ಲ, ನಾವು 40 ವರ್ಷ ಆದ್ರಿಂದನೇ ಉಳ್ಕೊಂಡಿರೋದು. ಇವತ್ತವರೆಗೂ ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ ಗೆಲುವು ಇವತ್ತವರೆಗೂ ಹಾಡ್ ಕೇಳ್ತಾ ಇದಾರೆ. ಇವತ್ತು ಆ ಹಾಡ್ನ ಕರೆಯುತ್ತೆ ಅಂದ್ರೆ ಅದೇ ಕಾರಣ ಅಲ್ವಾ? ಸೊ ಏನ್ಯಾವ ಇಲ್ಲಿ ಏನ್ ಸರ್ ನಿಮ್ ಫ್ಯೂಚರ್ ಹೆಸರು? ಭುವನಂ ಗಗನಂ. ಓಕೆ, ಐ ಥಿಂಕ್ ನೀವು 30ಕ್ಕೂ ಕರೆದಿರಿ, ನಾನು ಬಂದಿಲ್ಲ. ಸುದೀಪ್ ಅಂತ ಅನ್ಸುತ್ತಲ್ವಾ ಅವತ್ತು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.